2 ತಿಂಗಳುಗಳ ಹಿಂದೆ ನನ್ನ ಮನೆಯ ಸಮೀಪದಲ್ಲಿರುವ ಅಮರ ಜವಾನ್ ಉದ್ಯಾನವನದ ಎದುರಿಗೆ ಇದ್ದಂಥ ಒಂದು ಗೋಡಂಬಿ ಗಿಡದಿಂದ ಒಂದು ಒಳ್ಳೆಯ ಗೋಡಂಬಿ ಹಣ್ಣನ್ನು ಕೊಯ್ದು ಹಿಂದಿರುಗುವಷ್ಟರಲ್ಲಿ ಒಬ್ಬ ಹುಡುಗ ಅಲ್ಲೇ ಬರ್ತಾ ಇದ್ದ. ನನಗಾಗ ಆ ಹುಡುಗನೇ ತಿನ್ನಲಿ, ನಾನು ತಿನ್ನುವುದು ಬೇಡ ಅಂತ ಅನ್ನಿಸ್ತು. ಹುಡುಗನಿಗೆ ಕರೆದು ಕೇಳಿದೆ, ಹಣ್ಣು ತಿಂತೀಯೇನೋ, ಅಭ್ಯಾಸ ಉಂಟು ನಿನಗೆ? ತಿಂತೇನೆ ಅಂತಂದ. ಬಾ ಅಂತಂದೆ. ಅವನಿಗೆ ಆ ಗೋಡಂಬಿ ಹಣ್ಣನ್ನು ಕೊಟ್ಟ. ಅವನು ನಾನು ಕೊಟ್ಟ ಕೂಡಲೇ ಅಲ್ಲೇ ನಿಂತು ತಿನ್ನಲು ಪ್ರಾರಂಭಿಸಿದ. ಆಗ ನಾನು ಹೇಳಿದೆ ಅವನಿಗೆ, ಬೇಡ ತಮ್ಮ, ಇಲ್ಲಿ ತಿನ್ನಬೇಡ ನೀನು. ಅಲ್ಲಿ ನೋಡು, ಆ ಉದ್ಯಾನವನದ ಪ್ರವೇಶ ದ್ವಾರದ ಎದುರಿನಲ್ಲಿ 3-4 ಹುಡುಗರು ಆಡ್ತಾ ಇದ್ದಾರೆ. ಅವರು ಇದು ಕೊಡುವುದಕ್ಕೂ ಸಾಕಾಗುವುದಿಲ್ಲ ಈ ಹಣ್ಣು. ನೀನು ತಿನ್ನುವುದನ್ನು ನೋಡಿದರೆ ಅವರಿಗೂ ಆಸೆ ಆಗ್ತದೆ. ಹಾಗಾಗಿ ನೀನು ಅವರಿಗೂ ತೋರಿಸದೆ ಬೇರೆ ಕಡೆಗೆ ಹೋಗು, ತಿನ್ನು ಎಂಬುದಾಗಿ ಹೇಳಿದೆ. ಅವನು ಹಾಗೆ ಮಾಡಿದ. ಬಂದು ನನಗೆ ತುಂಬ ಸಂತೋಷದಿಂದ ಥ್ಯಾಂಕ್ಸ್ ಮಾಮ ಅಂತ ಹೇಳಿ ಹೋದ. ನಾನು ಚಿಕ್ಕವನಿರುವಾಗ ನನ್ನ ತಂದೆಯವರು ಒಂದು ದಿನ ಒಂದು ಬಾಳೆಹಣ್ಣನ್ನು 12 ತುಂಡುಗಳನ್ನಾಗಿ 12 ಹೋಳುಗಳನ್ನಾಗಿ ಮಾಡಿದ್ದರು. ಅಂದು ಆ ಬಾಳೆಗೊನೆಗೆ ಒಂದೇ ಕಾಯಿಯಾಗಿತ್ತು, ಒಂದೇ ಹಣ್ಣಾಗಿತ್ತು. ನಾವೆಲ್ಲರೂ ಮನೆಯಲ್ಲಿದ್ದಂಥ ಸದಸ್ಯರು 12 ಜನರು ತುಂಬ ಪ್ರೀತಿಯಿಂದ ತಿಂದೆವು. ಒಂದು ತಂದೆಯವರು ಕೊಟ್ಟಂಥದ್ದು ಹೇಳತಕ್ಕಂತಹ ಭಾವನೆ, ಆದರೆ ಅಷ್ಟು ಪ್ರೀತಿಯಿಂದ ಎಲ್ಲರಿಗೂ ಹಂಚಿಕೊಂಡು ತಿಂದಾಯ್ತಲ್ಲ ಹೇಳತಕ್ಕಂಥ ಭಾವನೆ ನಮ್ಮದು. ಹಂಚಿಕೊಂಡು ತಿನ್ನಬೇಕು. ಹಾಗೆ ಈಗ ಕೆಲವು ದಿವಸಗಳ ಹಿಂದೆ ನಾನು ಶಿರ್ಸಿಯ ಒಂದು ಹಣ್ಣಿನ ಅಂಗಡಿಯಲ್ಲಿ ಹಣ್ಣನ್ನು ತೆಗೆದುಕೊಳ್ಳಿಕ್ಕೆ ಹೋದೆ. ಹಣ್ಣಿನವನು ನನಗೆ ಯಾವಾಗಲೂ ಪರಿಚಿತ ಇದ್ದಂಥವನು. ಅವನು ನನಗೆ ಹೇಳ್ದ, ನೋಡಿ ಸರ್, ಇವತ್ತು ನಾನು ನಿಮಗೆ ಬಿಳಿಯ ಲಕೋಟೆಯಲ್ಲಿ ಹಾಕಿ ಕೊಡುವುದಿಲ್ಲ, ಕಪ್ಪು ಲಕೋಟೆಯಲ್ಲಿ ಹಾಕಿಕೊಡ್ತೇನೆ ಅಂತಂದ. ಏನು, ಯಾಕೆ ಅಂತ ಕೇಳಿದೆ. ಇಲ್ಲ, ಈ ಬಿಳಿಯ ಲಕೋಟೆಯಲ್ಲಿ ಹಾಕಿದರೆ ಒಳಗಿರುವಂಥ ಹಣ್ಣು ಹೊರಗಿನವರಿಗೆ ಕಾಣ್ತದೆ. ನಾನು ನೋಡಿದೆ, ನೀವು ಸಾಮಾನ್ಯವಾಗಿ ತೆಗೆದುಕೊಂಡು ಹೋಗುವಾಗ ಮಕ್ಕಳು ನೋಡಿದರೆ, ತಿನ್ನುವಂಥವರು ನೋಡಿದರೆ ಕೊಟ್ಟು ಬಿಡ್ತೀರಿ. ಹಾಗಾಗಿ ಈ ಹಣ್ಣು ನೀವು ತೆಗೆದುಕೊಂಡು ಹೋಗುವಾಗ ಬೇರೆಯವರಿಗೆ ಕಾಣಬಾರದು ಅಂಥೇಳಿ ಈ ಕೊಟ್ಟೆಯಲ್ಲಿ ಹಾಕ್ಕೊಡ್ತೇನೆ ಅಂತಂದ. ನಾನು ಸುಮ್ಮನೆ ಇದ್ದೆ. ನಾನು ನಿಜವಾಗಿಯೂ ಹಾಗೆ ಮಾಡ್ತೇನೆ. ನನಗೆ ಮಕ್ಕಳಿಗೋ ಅಥವಾ ಇನ್ಯಾರಿಗೋ ಆಸೆ ತೋರಿಸ್ತಾ ತಿನ್ನುವುದು ಸೇರುವುದಿಲ್ಲ. ಅದರಲ್ಲೂ ಮಕ್ಕಳು ನೋಡಿದರು ಅಂತಂದರೆ ಮಕ್ಕಳಿಗೆ ಕೊಟ್ಟು ಬಿಡ್ತೇನೆ. ಎಲ್ಲ ಸಂದರ್ಭದಲ್ಲಿ ಅಂತಲ್ಲ, ಸಾಮಾನ್ಯವಾಗಿ ಹಾಗೆ ಮಾಡ್ತೇನೆ. ಅದನ್ನು ನನಗೆ ಪ್ರೀತಿಯವನು ಆದ ಅಪರಿಚಿತನಾದಂಥ ಅಂಗಡಿಯವನು ನೋಡಿದ್ದ. ಅದು ನನ್ನ ಅಭ್ಯಾಸ ಎಂಬುದು ಅವನು ತಿಳಿದುಕೊಂಡಿದ್ದ. ಹೀಗೆ ನಾವು ಈ ಉದ್ಯಾನವನದಲ್ಲಿ ಭಾಳಷ್ಟು ಸಾರಿ ನೋಡ್ತೇವೆ. ಕೆಲವು ಮಕ್ಕಳು ಏನನ್ನೋ ತಿಂತಾ ಬರ್ತಾರೆ. ಹತ್ತಿರದಲ್ಲಿ ಮಾತಾಡ್ತಾ ಇರೋರಿಗೂ ಒಂದು ತುಂಡು ಕೊಡೋದಿಲ್ಲ. ಕೆಲವು ಸಾರಿ ಅವರು ಕೊಡು ಅಂತಲೂ ಹೇಳ್ತಾರೆ ಕೆಲವು ಮಕ್ಕಳು, ಆಗಲೂ ಕೊಡದೆ ಹೋಗಿಬಿಡ್ತಾರೆ. ಕೆಲವರು ಕೇಳೋದಿಲ್ಲ, ಅವರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಹೀಗೆ ಮಾಡುವುದಕ್ಕಿಂತ ಉದ್ಯಾನವನದಲ್ಲೋ ಬೇರೆಯಲ್ಲೋ ತಿನ್ನುವುದಕ್ಕಾಗಿಯೇ ಇದ್ದ ಸ್ಥಳದಲ್ಲಿ ಮಕ್ಕಳಿಗೆ ತಿನ್ನುವುದನ್ನು ಅಭ್ಯಾಸ ಮಾಡಿಸ್ಬೇಕು. ರಸ್ತೆಯಲ್ಲೋ ದಾರಿಯಲ್ಲೋ ಎಲ್ಲ ಉಳಿದ ಮಕ್ಕಳಿಗೆ ತೋರಿಸ್ತಾ ತಿನ್ನುವುದು ಆರೋಗ್ಯ ದೃಷ್ಟಿಯಿಂದೂ ಅವರಿಗೆ ಸರಿಯಲ್ಲ. ಇನ್ನೊಂದು, ಬೇರೆ ಮಕ್ಕಳು ಆಸೆ ಪಡ್ತಾ ಇರುವಾಗ ನಾವು ತಿನ್ನುತ್ತಾ ಇರುವುದು ಸರಿಯಲ್ಲ ಎನ್ನುವುದು ನನ್ನ ಅಭಿಪ್ರಾಯ. ಇದನ್ನು ಮಕ್ಕಳಲ್ಲಿ ಕಲಿಸಬೇಕು ನಾವು. ಹಾಗಾಗಿ ಇದು ಒಂದು ಮಕ್ಕಳಿಗೆ ಕಲಿಸುವ ಅಭ್ಯಾಸ ಇಟ್ಟುಕೊಳ್ಳೋಣ ಅಂತ ಹೇಳ್ತಾ, ವಿ ಎನ್ ಭಾಗವತ್, ಪರ್ಬಳ್ಳಿ.